ಹಲೋ ಹಾಯ್ ಎಲ್ಲರೂ ಹೆಂಗದರಿ. ನಾ ಮಸ್ತ್ ಅದೇನೋ, ನೀವು ಎಲ್ಲರೂ ಮಸ್ತ್ ಅದಿರ ಅನ್ಕೋತೀನಿ. ಸೊ ಬೆಳಿಗ್ಗೆ ಎದ್ದ ನಾ ಚಹಾ ಕುಡ್ದೆ ಇವಾಗ ಬಂದಿನಿ ಹೊಲಕ್ಕೆ ರೀ. ಯಾಕಂದ್ರೆ ಸೊ ಈ ಗೋಧಿ ನೋಡ್ರಿ, ಈ ಗೋಧಿಗೆ ಅದು ನೀರು ಹಾಸೋದೈತಿ. ಅದಾದ ಕೂಡಲೇ ಆ ಕಡೆ ಗೊಂಜಾಳ ಐತಿ. ಸೊ ಅದಕ್ಕೂ ನೀರು ಹಾಸೋದೇನೆ ಈಗ ನೋಡ್ಬೋದು ನೀವು. ಆಮೇಲೆ ಲೈಟಾಗಿ ರಾತ್ರಿ ಮಳೆ ಆಗೈತಿ. ಸೊ ಈ ಥರ ಎಲ್ಲ ತೋರಿಸ್ತಾನೆ ಬಂದು ನಿಮಗೆ. ಈ ಥರ ಇಬ್ಬನಿ ಬಿದ್ದೈತಿ ನೋಡ್ತಿರ್ಬೋದು ನೀವು. ಸ್ವಲ್ಪ ಮಳೆ ಆಗೈತಿ ಲೈಟಾಗಿ. ಸೊ ಹಾಗಾಗಿ ಒಂದು ಸ್ವಲ್ಪ ನೀರು ಹಾಸೋನು. ಯಾಕಂದ್ರೆ ಇವಾಗ ಸುಟ್ಟಿ ಐತಿ, ಎಲ್ಲಾರ ಲೈಟ್ ಇದಾವೆ, ಕರೆಂಟ್ ಇದಾವೆ 9 ಗಂಟೆಯಿಂದ 12 ಗಂಟೆ ತನಕ. ಸೊ ನಾ ಬೆಳಿಗ್ಗೆ 7 ಗಂಟೆಗೆ ಡ್ಯೂಟಿಗೆ ಹೋಗ್ತಾನೆ, ಹಾಗಾಗಿ ಟೈಮ್ ಸಿಗೋಂಗಿಲ್ಲ. ಇವಾಗ ಟೈಮ್ ಸಿಕ್ಕಿತ್ತು, ಅದಕ್ಕೆ ನಾವು ಹೊಲಕ್ಕೆ ಬಂದೇನು. ಸೊ ಇನ್ನು 2 ದಿನ ಎಲ್ಲ ರವಿವಾರ ತನಕ ಮತ್ತೆ ಟೈಮ್ ಸಿಗೋಂಗಿಲ್ಲ. ಸೊ ಸಂಡೇವರೆಗೂ ಇನ್ನೂ 2 ದಿನ ಐತೆ ಸಂಡೇ. ಸೊ ಹಾಗಾಗಿ ಇದಕ್ಕೆ ನೀರು ಸ್ವಲ್ಪ ಚಾಲು ಮಾಡೋಣ. ಇದನ್ನಾಗಂತಲೇ ಗೊಂಜಾಳ ಇದ್ಲ ನೋಡಿರಿ, ಇದಕ್ಕೂ ಸ್ವಲ್ಪ ನೀರು ಹಾಸೋದೈತಿ. ಇದನ್ನು ಹಾಸೋಣ ಅಂತ. ಆಮೇಲೆ ಮೊನ್ನೆ ಕಬ್ಬು ಕಡ್ದು ಕಳಿಸಿದೆವು ಒಂದು 15 ದಿವಸದಿಂದ ರೀ. ಹೈ ಬ್ಲಾಗ್ದಾಗ ನೀವು ನೋಡಿರ್ಬೋದು. ಸೊ ಹಾಗಾಗಿ ಅದನ್ನು ರೌಂದಿ ಬಿಡಿಸೋದೈತಿ. ಯಾಕಂದ್ರೆ ಕಬ್ಬು ನೆಟ್ಟಿಗೆ ಹೊಡಿಯಾತಿಲ್ಲ ಅಂತ, ಮಳಿಕೆ ಬರತ್ತಿಲ್ಲ ಅಂತ. ಸೊ ಅದನ್ನು ಎಷ್ಟಾದ್ರೂ ಕ್ಲಿಯರ್ ಮಾಡೋಣ ಅಂತ. ಈಗ 9 ಗಂಟೆ ಲೈಟ್ ಬರ್ತಾವೆ. ಟೈಮ್ ಆಗೈತ್ರಿ ಈಗ 8:30 ಆಗಿ ಹೋಗೈತಿ. ಸೊ ಅದನ್ನು ತೋರಿಸ್ತೇನೆ ನಿಮಗೆ. ಸೊ ಸ್ಟೇ ಟ್ಯೂನ್ ಆಗಿರ್ರಿ, ಬರ್ರಿ ನೋಡೋಣ ಮುಂದೆ ಏನಾಗ್ತೈತೆ ಅಂತ. ಇದೆ ನೋಡ್ರಿ ನಮ್ಮದು ಗೋಧಿ, ಅದು ಜೋಳ ನೋಡಿದ್ರೆ ನೀವು ಹಿಂದಿನ ಬ್ಲಾಗ್ನಾಗ ನೋಡಿರ್ಬೋದು. ಮತ್ತೊಂದ್ಸಲಿ ತೋರಿಸತ್ತೇನು. ಇದು ನೋಡ್ರದ ಜೋಳ ಯಾವ ಥರ ಆಗೈತಿ ಅಂತ. ಇದು ಫಸ್ಟ್ ಟೈಮ್ ನನಗೆ ತಿಳಿದಪ್ಪಕ್ಕೆ. ಯಾಕಂದರೆ ಇಲ್ಲಿವರೆಗೂ ಯಾವತ್ತೂ ಈ ಥರ ಆಗಿದ್ದಿಲ್ಲ. ನಮ್ಮಲ್ಲಿ ಅಷ್ಟೇ ಅಲ್ಲ, ಎಲ್ಲ ಕಡೆಯೂ ಇದೇ ಥರ ಪ್ರಾಬ್ಲಮ್ ಆಗೈತಿ. ಈ ಥರ ನೋಡ್ರಿ ಯಾವ ಥರ ರೋಗ ಬಿದ್ದೈತಿ. ಅದಕ್ಕೆ ಈ ಥರ ಜಿಗಿ ಅಂತೀವಲ್ಲ ನಾವು, ಈ ಎಲಿ ಮ್ಯಾಗ ಐತಿ ನೋಡ್ರಿ. ಅದು ಈ ಥರ ಬಿದ್ದು ಎಲ್ಲ ಕೆಟ್ಟಿದ್ದ ಎಲ್ಲ ಜೋಳ ಹಿಂಗಾಗೈತಿ ಆಲ್ಮೋಸ್ಟ್ ಎಲ್ಲ. ಈ ಥರ ಹಂಗಾಯ್ತಿಕೆ ಸಣ್ಣ 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 ಹಿಂದೆ ಹುಳ ಆಗಿರ್ತಾವೆ. ಸೊ ಆ ಹುಳ ಆಯ್ತಂದ್ರೆ ಈ ಥರ ನೋಡ್ರಿ ಆಗಿದಾವೆ ಇಲ್ಲಿ. ಈ ಥರ ತಪ್ಪು ಇದೇನು ಎಲೆ ಐತಲ್ಲ, ಇದೆಲ್ಲ ಈ ಥರ ಕೆಂಪು ಆಗ್ತೈತಿ, ಆಮೇಲೆ ಹಿಂಗೆ ಒಣಗ್ತೈತಿ. ಸೊ ಈ ವರ್ಷ ದನಗಳಿಗೆ ಮೇವಿನ ಭಾಳ ಪ್ರಾಬ್ಲಮ್ ಆಗ್ತೈತಿ ಅಂತ ಅನ್ಕೋತೇವೆ. ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ಹಿಂಗಾಗೈತಿ ನೋಡ್ಬೋದು. ಇದು ಪೂರ್ತಿ ಎಲ್ಲ ಎಷ್ಟು ಎಲ್ತಾಗ ಬಿದ್ದೈತಿ ಆ ತಪ್ಪಲೆಲ್ಲ ಈ ಥರ ಹಣ್ಣು ನೋಡೋದು ಈ ಥರ ಆಗ್ತಾವೆ. ರೆಡ್ ಆಗಿದಾವೆ ರೋಗ ಬಿದ್ದಂಗೆ. ಸೊ ಹಿಂಗಾಗಿ ಆಮೇಲೆ ಹಂಗೆ ಆಗ್ತೈತಿ. ಸೊ ಬಟ್ ಈ ತನಿಗೇನು ಹೋಗ್ಕೆಲ್ಲ ಜೋಳ ಆಗ್ತಾವೆ, ದನಗಳಿಗೆ ಮೇವು ಬೇಕಲ್ಲ. ಸೊ ಹಾಗಾಗಿ ಅದ ಟೆನ್ಷನ್ ಆಗೈತಿ. ಎಲ್ಲ ಕಡೆ ಭಾಳ ಅಂದ್ರೆ ಭಾಳ ಆಗೈತಿ. ಈ ವರ್ಷ ಸ್ವಲ್ಪ ಮಳೆ ಹಿಂದೆ ಮುಂದೆ ಆಗಿದ್ದ ಕಾರಣಕ್ಕೆ ಈ ಥರ ಆಗೈತಿ ಅನ್ನೋದಾರ ಎಲ್ಲರೂ. ಇದು ನೋಡ್ಬೋದು ನೀವು ಯಾವ ಥರ ರೋಗ ಸಣ್ಣ 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 ಹುಳ ಆಗ್ಯದಾವೆ ನೋಡ್ರಿ. ಹಾಳ್ಬಿಡತ್ತ ಇಲ್ಲಿ ಈ ಥರ ಎಲ್ಲ ರೋಗ ಆಗೈತಿದ. ಸೊ ಮನುಷ್ಯಾಗೇನು ರೀ, ಜೋಳ ತಿಂದು ಏನು ರೀ ತಿಂದು ಬದುಕ್ತಾ. ಆದರೆ ಮನುಷ್ಯಾಗೇನು ಆಗಂಗಿಲ್ಲ, ಏನೂ ತಿಂದು ಹೆಂಗೋ ಜೀವನ ತೆಗಿತಾ. ದನಗಳಿಗೆ ದನ ಕರುಗಳಿಗೆಲ್ಲ ಪ್ರಾಬ್ಲಮ್ ಐತಿ. ಯಾಕಂದ್ರೆ ಈ ಥರ ಮೇವು ಹಾಕೋದು ಪ್ರಾಬ್ಲಮ್ ಐತಿ, ಬಿಡೋದು ಪ್ರಾಬ್ಲಮ್ ಐತಿ. ಯಾಕಂದ್ರೆ ಅದಕ್ಕೆ ರೋಗ ಬಿದ್ದಿದ್ದೈತೆ ಅದ. ಸೊ ಹಾಗಾಗಿ ಭಾಳ ಪ್ರಾಬ್ಲಮ್ ಆಗೈತೆ ಅನ್ಬೋದು. ಸೊ ಆ ಕಡೆ ಅಂತೂ ನೋಡ್ಬೋದು ನೀವು. ಆ ಕಡೆ ಅಂತೂ ಎಷ್ಟು ಕೆಂಪಾಗಿ ಜೋಳ ನೋಡತ್ತೀರಿ ನೀವು. ಅದರಲ್ಲಿ ಜೂಮ್ ಮಾಡಿ ತೋರಿಸ್ತೇನೆ ನಿಮಗೆ. ಫುಲ್ ರೆಡ್ ಆಗೈತಿ. ಆಮೇಲೆ ಹಿಂಗೆ ಆ ಕಡೆ ಸರಿ ತೋರಿಸ್ತೇನೆ ನಿಮಗೆ. ಭಾಳ ಅಂದ್ರೆ ಭಾಳ ಕಷ್ಟ ಮೇವೆಲ್ಲ ನಾಶ ಆಗೈತ್ರಿ ಅದ. ಸೊ ಹಿಂಗಾದ್ರೆ ಭಾಳ ಪ್ರಾಬ್ಲಮ್ ಇದಾವೆ. ಸೊ ಏನು ಮಾಡೋದು, ಹೆಂಗೆ ಬರ್ತೈತಿ ಹಂಗೆ ಹೋಗಬೇಕು. ಎಲ್ಲ ದೇವರಾಟ, ನಮ್ಮ ಕೈಗೇನಿಲ್ಲ ನೋಡ್ರಿ. ಗೋಧಿ ಹಾಕಿದೆವು, ಗೋಧಿದಾಗ ದತ್ತೂರಿ ಅಂತವು ನಟ್ಟಿದವು. ಇದಕ್ಕೆ ನಾವು ದತ್ತೂರಿ ಅಂತ ಕರಿತೀವಿ. ಇದನ್ನ ತೆಗಿಬೇಕು. ಇದು ಇಲ್ಲಿ ಕಾಯಿ ಆಗತ್ತವ ನೋಡ್ರಿ. ಇಲ್ಲಿ ಇದು ಒಂದು ಕಾಯಾಗ 1000 ಬೀಜ ಇರ್ತಾವ್ರಿ. ಭಾಳ ಡೇಂಜರ್ ಅದು. ಅದಕ್ಕೆ ಇದನ್ನು ತೆಗಿಬೇಕಾಗಿತ್ತು ಹಿಂಗೆ. ಎಲ್ಲ ತೆಗಿತೀನತ್ತ. ಸೊ ಬರೀ ಫಸ್ಟ್ ಹೋಗಿ ರೌಂದಿ ಬಿಡಿಸೋಣ ಅಂತ. ಎಷ್ಟಾದಷ್ಟು ಲೈಟ್ ಬರೋ ತಕ್ಕ. ಲೈಟ್ ಬಂದ ಕೂಡಲೇ ಮತ್ತೆ ಬಂದು ನೀರು ಚಾಲು ಮಾಡಬೇಕು. ಬರೀ ಸೊ ಇದು ನೋಡ್ರಿ, ಇದೊಂದು ಪಟ್ಟಿ ಈ ಥರ ರೌಂದಿ ತೆಗಿಯೋದ. ಈ ಥರ ಹಿಂಗೆ ಹೊಡಿಬೇಕಾದ್ರೆ ಬೋದ್ಮ್ಯಾಗಿರೋ ರೌಂದಿ ಈ ಥರ ಹಿಂಗೆ ಕ್ಲಿಯರ್ ಮಾಡಬೇಕಾಗ್ತೈತಿ. ತಗ ಸಾಲ ಹಾಕಬೇಕು. ಆಮೇಲೆ ಡ್ರಿಪ್ ಚಾಲು ಮಾಡೋದು ಐತಿ. ಸೊ ಇದು ಒಂದೇ ಪಟ್ಟಿ ಅಲ್ರಿ, ಅಲ್ಲಿ ಒಂದು ಪಟ್ಟಿ ಐತಿ. ಸೊ ಇದನ್ನು ಪೈಲ ತೋರಿಸ್ತೀನಿ ನಿಮ್ಗೆ ಹೆಂಗೆ ಮಾಡೋದು ಅಂತ. ಬರ್ರಿ. ಸೊ ಈ ಸಾಲ ನೀವು ನೋಡತ್ತೀರಿ. ಈಗ ಈ ಸಾಲ ಐತಿ. ಈಗ ಇದರ ಒಂದು ಯಾವ ಥರ ಬಿಡಿಸು ಅಂದರೆ ಈ ಥರ ತೆಗಿಬೇಕ್ರಿ. ಇದನ್ನ ಹಿಂಗೆ ಬಿಡಿಸ್ಕೊತ ಹೋಗ್ಬೇಕ್ರಿ ಇದನ್ನು.
ಸೊ ಲೈಟ್ ಬಂದು ನೋಡ್ರಿ 9 ಗಂಟೆ ಆಗೈತಿ. ಈಗ 9:10 ಆಗೈತಿ. ಸೊ ಇಲ್ಲಿ ನೀರು ಚಾಲೂ ಮಾಡಿದ್ದೇನೆ ಈಗ ನೋಡ್ಬೋದು ನೀವು. ಆಮೇಲೆ ಈ ಕಡೆ ಗೋಧಿಗೂ ಚಾಲೂ ಮಾಡಿದ್ದೇನು. ಸೊ ಬರ್ರಿ ಜಸ್ಟ್ ನೀರು ಉಣ್ಸೋಣಂತ. ಇದಾಗನ ಮ್ಯಾಲೆ ಗೊಂಜಾಳಕ್ಕೂ ಅಲ್ಲಿ ಗೊಂಜಾಳಕ್ಕೂ ಸ್ಟಾರ್ಟ್ ಮಾಡ್ತೇನೆ ನೀರು. ಸೊ ಇದಾದ ಕೂಡಲೇ ಅಲ್ಲಿ ಚಾಲೂ ಮಾಡೋಣಂತ ಕಂಟಿನ್ಯೂ ಮಾಡ್ತೇನೆ. ಮತ್ತು ಮಳೆ ಬಿದ್ದೈತಿ ಆದ್ರೂ ಸ್ವಲ್ಪ ನೀರು ಚಾಲೂ ಮಾಡೀನಿ. ಯಾಕಂದ್ರೆ ಮತ್ತೆ ಹೇಳ ಬರಲಿ ಇದು ಬಿಸಿಲು ಈ ಥರ ಬೆಳಾತಿ ಏನು ತಿಳಿವತ್ತು. ಸೊ ಹಂಗಾಗೈತಿ. ಸೊ ಇಲ್ಲೊಂದು ಸ್ಟಾರ್ಟ್ ಮಾಡಿದ್ದೀನಿ ನೀರು. ಸೊ ಇರುವಿಗಳ ಮೊಟ್ಟೆ ತೊಗೊಂಡು ತತ್ತಿ ತೊಗೊಂಡು ಎದ್ದರೆ ಮಳೆ ಆಗ್ತೈತಿ ಅಂತ ಅಂತಾರೆ ಹಿರಿಯರು. ಸೊ ನೋಡ್ಬೋದು ಇಲ್ಲಿ ಇರುವಿಗಳೆಲ್ಲ ಮೊಟ್ಟೆ ತೊಗೊಂಡು ಎದ್ದವ್ರಿಗೆ ಎಲ್ಲ ತೊಗೊಂಡು ಸೇಫ್ ಜಾಗಕ್ಕೆ ಶಿಫ್ಟ್ ಮಾಡ್ತಾವೆ. ಸೊ ಈ ಕಡೆಲ್ಲ ನೋಡ್ಬೋದು ನೀವು. ಅದಕ್ಕೆ ಸೊ ಹಂಗೂ ಆಗಿರ್ಬೋದು ಅಥವಾ ಇಲ್ಲಿ ನೀರು ಬಂದೈತಿ. ಸೊ ಈ ನೀರು ಬಂದ ಕಾರಣಕ್ಕೂ ಅವತ್ತು ಮಟ್ಟಿ ತೊಗೊಂಡು ಇತ್ತಿರ್ಬೋದು. ಯಾಕಂದ್ರೆ ಇರುವಿಗಳಾಗೋದು ಮನೆಯಾಗೋದು ನೀರು ಹೋಗಿ ನೋಡ್ಬೋದು ನೀವು. ಅದಕ್ಕೂ ಆಗಿರ್ಬೋದು. ಸೊ ನೋಡೋಣ ನೀನು ಮಳಿನೂ ಆಗೈತಿ. ಹಾಗಾಗಿ ಗೊತ್ತಿಲ್ಲ, ನೋಡೋಣ ಏನಾಗ್ತೈತಿ ಅಂತ. ಸೊ ಇನ್ನು ಬರೀ 2 ಸಾಲದವರಲ್ಲಿ 2 ಸಾಲ ಅದ್ರ ನೀರು ಆಯ್ತು, ಗೋಧಿ ಉಣ್ಸೋದಿಲ್ಲ. ಸೊ ಇದಾದ ಕೂಡಲೇ ಮ್ಯಾಲೆ ಗೊಂಜಾಳಕ್ಕೆ ನೀರು ಚಾಲೂ ಮಾಡೋಣ ಅಂತ. ಸೊ ಇಷ್ಟ ಆಯ್ತು ಈಗೆಲ್ಲ. ಇನ್ನು ಭಾಳ ಒಂದು ತಿಂಗಳಾಗ ಅಂದ್ರೆ ಗೋಧಿ ಕೊರಿಯಾಕೆ ಬರ್ತೈತಿ. ಸೊ ನೆಕ್ಸ್ಟ್ ಬ್ಲಾಗ್ನಾಗ ತೋರಿಸ್ತೀನಿ ಅದನ್ನು. ಸೊ ಈಗ ಅದು ಇಲ್ಲಿ ತನಕ ಬಂದಿತ್ತು ಈಗ. ಸೊ ನೋಡ್ಬೋದು, ಪ್ರಯತ್ನ ಮಾಡಿ ಯಾವತ್ತೂ ವೇಸ್ಟ್ ಆಗಂಗಿಲ್ಲ. ಸೊ ಈ ಥರ ಬಂದಿದ್ದು ಗೋಧಿ ನೋಡ್ಬೋದು ನೀವು. ತೋರಿಸ್ತೀನಿ ನೋಡಿರಿ ನಿಮ್ಗೆ. ಸೊ ಇದು ನೀರೆಲ್ಲ ಆಗೈತೆ ರೀ, ಗೋಧಿ ಎಲ್ಲ ಉಣ್ಸೋದು ಕ್ಲಿಯರ್ ಆಗೈತಿ. ಸೊ ಈಗ ನಿನ್ನ ಹಾಲ್ ಬಂದ್ ಮಾಡ್ತೇನೆ. ಆಮೇಲೆ ಅಲ್ಲಿ ಟೀ ಬಿಗ್ಯಾಕೆ ಯೂಸ್ ಆಗ್ತೈತಿ ಅಲ್ಲಿ ಓಪನ್ ಇದು ನೋಡ್ಕೊಂಡು ಬಂದೆ ಅಂತ ಈಗ. ಸೊ ನೋಡ್ಬೋದು ನೀವು. ಇದನ್ನು ಸ್ಟಾರ್ಟ್ ಮಾಡೋಣ ಅಂತ ಪೂರ್ತಿ ಸ್ಟಾರ್ಟ್ ಮಾಡ್ಕೊಂಡೇನು. ಸೊ ಈಗ ಬರ್ರಿ ಬರೋಣ, ಅದು ಬಿಗಿನೋ ಅಂತ 1 ಅವರ್ ಐತಿ ಲೈಟ್ ಹೋಗೋದ. ಕರೆಂಟ್ ಬರೀ 1 ಅವರ್ ಐತಿ. ಸೊ ಅಲ್ಲಿ ಹೋಗಿ ಪಟಾಪಟಾಗಿ ಹೋಗಿ ಬಿಗಿತೇನು ಚೇಂಬರ. ಸೊ ಇಲ್ಲಿದಾವ ಪಾನ. ಇನ್ನು ನೀರು ನೋಡ್ಬೋದು ನೀವು, ಸಣ್ಣ ಆಗೈತಿ. ಈಗ ಪ್ಯಾಂಟ್ ತಗೊಳ್ಳೋದು ಬಿಗಿತೇನೆ. ಬರೀ ಬಿಗಿನು ಅಂತ. ಸೊ ನೋಡ್ರಿ ಎಲ್ಲ ಬಿಗಿದ್ದೇನೆ ಈಗ, ಓಕೆ ಆಗೈತಿ. ಸೊ ಇನ್ನು ಅಲ್ಲಿ ಹೋಗೋಣಂತ ಪಾನ ಇಟ್ಟ ನೋಡೋಣ ಅಲ್ಲಿ ಏನಾಗಿದೆ ಅಂತ. ಸೊ ಇದನ್ನೀಗ ಬಂದ್ ಮಾಡೋಣ. ಈಗ ಬಂದ್ ಮಾಡೇನ್ರಿ. ಈಗ ಅಲ್ಲಿ ನೀರು ಸ್ಟಾರ್ಟ್ ಆಗಿರ್ತೈತಿ, ಈಗ ಅಲ್ಲಿ ಹೋಗ್ಬೇಕು. ಸೊ ಬಿಗಿದ್ದೇನೆ ಖರೆ ಮತ್ತೆ ಇಷ್ಟು ನೀರು ಹೊಂಟಿದಾವೆ ನೋಡ್ರಿ. ಸೊ ಏನು ಪ್ರಾಬ್ಲಮ್ ಇಲ್ಲ, ಆದರೂ ನಮ್ಮ ಹೊಲ್ದಾಗ ಹೋಗೋದವು. ಹೋದ್ರೆ ಹೋಗಲಿ, ಬರ್ರಿ ಈಗ ಮೇಲೆ ಹೋಗೋಣಂತ. ಅಂತ ಅಷ್ಟೇ ನೀರು ಆಗ್ತಿತ್ತಿಲ್ಲ ಡೌಟ. ಸೊ ಏನಾಗಿದ್ದಾಗಲಿ ಬರೀ ನೋಡೋಣ. ಸೊ ಇಲ್ಲಿ ನೀರು ಬಂದಾವ ನೋಡ್ರಿ. ಈಗ ಇಲ್ಲಿ ಚಲೋ ಆಗೈತಿ. ಇಲ್ಲಿ ಗೊಂಜಾಳ ಹಾಸೋಣ ಅಂತ, ಆಮೇಲೆ ಆ ಕೆಳಗಿನ ಗೊಂಜಾಳ ಹಾಸಬೇಕು. ಸೊ ಬರ್ರಿ ನೋಡೋಣ. ಸೊ ಫೈನಲಿ ನಾ ಬಂದೆ ನೋಡ್ರಿ ಈಗ ಮನೆಗೆ. ಇವಾಗ ನೋಡ್ರಿ ಮಾಡ್ಗಳು.
ಸೊ ಹಾಫ್ ಗೋಬಿ ತಿಂದ ಈಗ ಜಸ್ಟ್ ಹೊರಗೆ ಬಂದು ನೋಡ್ರಿ ಹೋಗೋಣಂತ ಮನೆಗೆ. ಸೊ ಹಾಫ್ ಗೋಬಿ 50 ರೂಪಾಯಿ. ಸೊ ಅಟ್ಟೇನು ಭಾಳ ಚಲೋ ಬೆಲೆ ಆಗಿತ್ತು, ಭಾಳ ಲೋ ಬೆಲೆ ಆಗಿತ್ತು, ಒಂದು ರೇಂಜಿಗೆ ಇತ್ತು ರೀ. ಇಲ್ಲಿ ಗಾಡಿ ಹಚ್ಚಿದೇನು ಬರೀ ಹೋಗೋಣಂತ. एक 5 बंडल घेऊन म्हटलं ते ॲड होता म्हणजे पुढच्या वाटे किती सांगा होते 22,200 25,200 रुपये रेग्युलर बंडल आहे. 31,000 रुपये बंडल म्हटला. हां एक 4 पैसे मिळणार आहे. मसाले काबूल इदाವೆ ರೀ. तर एवढं पण रिटेलिंग चालू आहे किती 135 का अवघड धंदा करायचं एवढं सोपं नाही वाटतं. करायला ते मात्र आहे. अहो ते मात्र आहे. सगळ्यांनी वाटायला दुकानात लई फायदा आहे. ते पडल्यावर का नाही अडकून बसला का नाही 1-3-4 लाखाला ते वसुलीसाठी तर धंदा चालू ठेवायला पाहिजे. अशी पाळी आली ते. नाही ते तर आम्ही 1 रुपये खर्च करायला पुढे बघतो, कारण आम्हाला माहिती आहे किती खर्च येते ते 200 ग्राम किती खर्च आहे आणि किती मिळवते ते आम्हाला माहिती आहे. नाही चैनीच्या वस्तू आम्ही बंदच केल्या, खाया प्यायला नाही, तर चैनीच्या वस्तू बंदच केल्या नाही. इथे नालवता येते ते कसं आहे माहिती आहे, आरटीजीएस आहे की नाही ते